ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗರಾಜದಲ್ಲಿ ಮಹಾಕುಂಭಮೇಳ ನಡೆಯುತ್ತಿರುವುದು ತಮಗೆಲ್ಲ ತಿಳಿದಿದೆ. 4 ವರ್ಷಗಳಿಗೊಮ್ಮೆ ನಡೆಯುವ ಮೇಳಕ್ಕೆ ಕುಂಭಮೇಳ, 6 ವರ್ಷಗಳಿಗೊಮ್ಮೆ ನಡೆಯುವ ಮೇಳಕ್ಕೆ ಅರ್ಧ ಕುಂಭಮೇಳ, 12 ವರ್ಷಗಳಿಗೊಮ್ಮೆ ನಡೆಯುವ ಮೇಳಕ್ಕೆ ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಆದರೆ ಈ ಬಾರಿ ಪ್ರಯಾಗರಾಜದಲ್ಲಿ ನಡೆಯುತ್ತಿರುವುದು ಮಹಾಕುಂಭಮೇಳ. ಅಂದರೆ ಇದು ಅತಿ ಅಪರೂಪವಾದ 144 ವರ್ಷಗಳಿಗೊಮ್ಮೆ ಆಚರಿಸಲ್ಪಡುವ ಮಹಾಕುಂಭಮೇಳ ಇದಾಗಿದೆ. ಈ ಮಹಾಕುಂಭಮೇಳವು ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಜನವರಿ 13, 2025ರಿಂದ ಫೆಬ್ರವರಿ 26, 2025ರವರೆಗೆ ಸುಮಾರು 45 ದಿನಗಳವರೆಗೆ ನಡೆಯುತ್ತದೆ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನ ಸೇರುವ ಅತ್ಯಂತ ಪವಿತ್ರ ಕ್ಷೇತ್ರವಾದ ಈ ಪ್ರಯಾಗರಾಜದಲ್ಲಿ ತೀರ್ಥಸ್ನಾನ ಅಥವಾ ಕುಂಭಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯವನ್ನು ಹೇಳಲಾಗಿದೆ. ಇದಕ್ಕೆ ಪ್ರಯಾಗ ಕುಂಭಮೇಳ ಅಂತಲೂ ಕರೆಯುತ್ತಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಈ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ದೇವತೆಗಳು ಹಾಗೂ ದೈತ್ಯರು ಮಾಡಿದ ಸಮುದ್ರ ಮಂಥನದ ಸಮಯದಲ್ಲಿ ಪಡೆದ ಅಮೃತ ಕಲಶವನ್ನು ದೈತ್ಯರಿಂದ ರಕ್ಷಿಸಲು ಭಗವಂತನು ಮೋಹಿನಿ ರೂಪವನ್ನು ತಾಳಿ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿ ಅಮೃತದ ಕೆಲವು ಹನಿಗಳು ಕೆಳಗಡೆ ಬೀಳುತ್ತವೆ. ಆ ಹನಿಗಳು ಬಿದ್ದ ಪವಿತ್ರ ಸ್ಥಳಗಳಾದ ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಹಾಗೂ ಈ ಬಾರಿ ಮಹಾಕುಂಭಮೇಳ ನಡೆಯುತ್ತಿರುವ ಪ್ರಯಾಗರಾಜ ಎಂಬ 4 ಪವಿತ್ರ ಕ್ಷೇತ್ರಗಳು ಇವೆ. ಈ ಕುಂಭಮೇಳವು ಮಾಘ ಮಾಸದಲ್ಲಿ ಮೇಷರಾಶಿಯಲ್ಲಿ ಗುರುಗ್ರಹ ಹಾಗೂ ಮಕರ ರಾಶಿಯಲ್ಲಿ ಸೂರ್ಯಚಂದ್ರರು ಇದ್ದಾಗ ಹಾಗೂ ಅಮಾವಾಸ್ಯೆಯು ಕೂಡಿದಾಗ ಇವೆಲ್ಲದರ ಸಂಯೋಜನೆ ಆದಾಗ ಪ್ರಯಾಗದಲ್ಲಿ ಮಹಾಕುಂಭಮೇಳ ಜರುಗುತ್ತದೆ. ಇದು ಬಹಳ ಅಪರೂಪವಾಗಿದ್ದು ಈ ಕಾಲದಲ್ಲಿ ಪ್ರಯಾಗರಾಜದಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಅತ್ಯಂತ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಈ ಪ್ರಯಾಗರಾಜದಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಏನು ಫಲವಿದೆ ಎಂಬುದಕ್ಕೆ ಒಂದು ಶ್ಲೋಕವನ್ನು ಪುರಾಣದಲ್ಲಿ ಹೇಳಿದ್ದಾರೆ. ಶ್ಲೋಕ: ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಲಕ್ಷಂ ಪ್ರದಕ್ಷಿಣಂ ಭೂಮೇಃ ಕುಂಭಸ್ನಾನೇ ಹಿ ತತ್ಫಲಂ. ಅಂದರೆ ಈ ಕುಂಭಸ್ನಾನವನ್ನು ಮಾಡುವುದರಿಂದ ಸಾವಿರಾರು ಅಶ್ವಮೇಧ ಯಾಗವನ್ನು ಮಾಡಿದರೆ ಹಾಗೂ 100 ವಾಜಪೇಯ ಯಾಗವನ್ನು ಮಾಡಿದರೆ ಹಾಗೂ ಇಡೀ ಭೂಮಂಡಲಕ್ಕೆ ಲಕ್ಷ ಪ್ರದಕ್ಷಿಣೆ ಮಾಡಿದರೆ ಏನು ಫಲವೋ ಅಷ್ಟು ಫಲವನ್ನು ಈ ಪ್ರಯಾಗರಾಜದಲ್ಲಿ ಈ ಕುಂಭ ಮೇಳದ ಕಾಲದಲ್ಲಿ ಸ್ನಾನ ಮಾಡುವುದರಿಂದ ಬರುತ್ತದೆ ಎಂದು ಪುರಾಣದಲ್ಲಿ ತಿಳಿಸಲಾಗಿದೆ. ಆದ್ದರಿಂದ ಸಾಧ್ಯವಾದಷ್ಟು ಅನುಕೂಲವಿದ್ದವರು ಈ ಮಹಾಕುಂಭಮೇಳದಲ್ಲಿ ಪ್ರಯಾಗರಾಜದಲ್ಲಿ ತೀರ್ಥಸ್ನಾನವನ್ನು ಮಾಡಿ ಈ ಪುಣ್ಯವನ್ನು ಗಳಿಸಬಹುದಾಗಿದೆ. ಆದರೆ ಎಲ್ಲರಿಗೂ ಈ ಪ್ರಯಾಗರಾಜಕ್ಕೆ ಹೋಗಿ ತ್ರಿವೇಣಿ ಸಂಗಮದ ಸ್ನಾನವನ್ನು ಮಾಡಲು ಅನೇಕರಿಗೆ ಸಾಧ್ಯವಾಗುವುದಿಲ್ಲ. ಅನೇಕರಿಗೆ ಏನಾದರೊಂದು ಕಾರಣದಿಂದ ಅಥವಾ ಯಾವುದಾದರೊಂದು ಕೆಲಸದಿಂದ ಅವರಿಗೆ
ಪ್ರಯಾಗರಾಜಕ್ಕೆ ಹೋಗಿ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ. ಅಂಥವರು ಮನೆಯಲ್ಲಿಯೇ ಅಥವಾ ಹತ್ತಿರದಲ್ಲಿರುವ ನದಿಗೆ ಹೋಗಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಅತ್ಯಂತ ಭಕ್ತಿಯಿಂದ ಈ ಮಂತ್ರವನ್ನು ಸ್ನಾನ ಮಾಡುವ ಸಮಯದಲ್ಲಿ ಪಠಿಸಬೇಕು. ಅಂದರೆ ಅವರಿಗೆ ಪ್ರಯಾಗ ಕುಂಭ ಸ್ನಾನ ಮಾಡಿದಷ್ಟೇ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಮಂತ್ರ: ತ್ರಿವೇಣಿ ಮಾಧವಂ ಸೋಮಂ ಭರದ್ವಾಜಂ ಚ ವಾಸುಕಿಂ ವಂದೇ ಅಕ್ಷಯವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ. ಈ ಮಂತ್ರವನ್ನು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಭಕ್ತಿಯಿಂದ ಸ್ನಾನ ಮಾಡುವ ಸಮಯದಲ್ಲಿ ಪಠಿಸುವುದರಿಂದ ನಮಗೆ ಪ್ರಯಾಗರಾಜಕ್ಕೆ ಹೋಗಿ ಕುಂಭ ಸ್ನಾನ ಮಾಡಿದ ಪುಣ್ಯವೇ ಪ್ರಾಪ್ತಿಯಾಗುತ್ತದೆ.